Balik Pak, udah terkenal. Aja. सरक नहीं पास है, अभी वीडियो करेंगे। जवाहरलाल नेहरू की, रानी चन्नम्मा की, ओबामा की, ನಿಮ್ಮ ಮಕ್ಕಳನ್ನು ಕೂಲಿ ಬಿಡಿಸಿ ಮನೆಗೊಂದು Mana ya tak Pak? Bagian dia. ಮಿಟ್ರಿ ಯಾರಲ್ಲ ತಿಚ್ಚಬಿಟ್ಟು ಕಾಚ್ ಬಂದ್ಬಿಟ್ಟು ಕಂಕದಿಗಿನಿ ಕರ್ನಾಟಕ टूट 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 फोटो भी चुबड़ 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 ಮಾತನಾಡಿ ಬಹುಮಾನಗಲ್ಲಿ ಎಂಬ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಶೈಕ್ಷಣಿಕ ವಿಧಿಗಳು ಮತ್ತು ಪೀಠಿಕೆ ಎಂಬುದರ ಬಗ್ಗೆ ನಾನು ಸ್ಪಷ್ಟವಾಗಿ ಮುನ್ನೆಲೆಸಿ ಮಾತನಾಡಕ್ಕೆ ಇಷ್ಟಪಡುತ್ತೇನೆ. ಸಂವಿಧಾನದ ಪೀಠಿಕೆ ಮೊದಲನೇದಾಗಿ ಭಾರತ ಸಂವಿಧಾನಗಳ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರ, ಸಮಾಜವಾದಿ ಸರ್ವಧರ್ಮ ಸಮಭಾವನೆ ಪದಗಳನ್ನು 1946 47ನೇ ತಿದ್ದುಪಡಿಯಂತೆ ಅದನ್ನು ಸೇರ್ಪಡಿಸಲಾಗಿದೆ. ಸರ್ವಧರ್ಮ ಸಮನ್ವಯ ಜಾತ್ಯತೀತ ಪರಿಶುದ್ಧಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ ಹಾಗೂ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಹಾಗೂ ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಹಾಗೂ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಮತ್ತು ಅಖಂಡತೆಯನ್ನ ಮೂಡಿಸಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಬಳಗುವಂತೆ ಶ್ರದ್ಧಾಪೂರ್ವಕ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೇ ದಿನದಂದು ಈ ಮೂಲಕ ಸಂವಿಧಾನ ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ನಾವೇ ಅದನ್ನು ಅರ್ಪಿಸಿಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳು ಬೇಕಂದ್ರೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಮತ್ತು ರಾಜಕೀಯ ವಿಚಾರವನ್ನೇ
ಮೂಲಭೂತ ಹಕ್ಕುಗಳಿಂದ ನಾವು ಕರೆಯುತ್ತೇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು, ಈ ರೀತಿಯಾಗಿ ಮೂಲಭೂತ ಹಕ್ಕುಗಳು ನೀಡಿದೆ. ಸಮಾನತೆಯ ಹಕ್ಕು ಸಂವಿಧಾನ 40ರಿಂದ 18ನೇ ವಿಧಿಗಳಲ್ಲಿ ಈ ಬಗ್ಗೆ ಅಳವಡಿಸಲಾಗಿದೆ. ಸ್ವಾತಂತ್ರ್ಯದ ಈ ಹಕ್ಕುಗಳನ್ನು ಸಂವಿಧಾನ 19ರಿಂದ 22ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್ ಶೋಷಣೆ ವಿರುದ್ಧದ ಹಕ್ಕು ಸಿಕ್ಕುಗಳನ್ನು ಸಂವಿಧಾನದ 23ರಿಂದ 44ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಭಾರತದ ಜಾತ್ಯತೀತ ರಾಷ್ಟ್ರ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕರಿಸಿಲ್ಲ. ಪೌರರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸ್ವೀಕರಿಸುವ ಪಾಲಿಸುವ ವಿಚಾರ ಮಾಡುವ ಸ್ವಾತಂತ್ರ್ಯ ಪಡೆದಿದ್ದಾರೆ. ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಇವುಗಳನ್ನು ಸಂವಿಧಾನದ 30ನೇ ವಿಧಿಯಲ್ಲಿ ಇದನ್ನು ಅಳವಡಿಸಲಾಗಿದೆ. ಪೌರರು ತಮ್ಮದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಸಂವಿಧಾನದ ಪರಿಹಾರದ ಹಕ್ಕು ಇವುಗಳನ್ನು ಸಂವಿಧಾನದ 32ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಅದನ್ನು ಕರೆದಿದ್ದಾರೆ. ಇನ್ನು ಶೈಕ್ಷಣಿಕ ವಿಧಿಗಳು ವಿಧಿ 14 ಕಾನೂನು ಎದುರು ಸಮಾನತೆ, ವಿಧಿ 16 ಸಾರ್ವಜನಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅವಕಾಶ, ವಿಧಿ 17 ಅಸ್ಪೃಶ್ಯತೆ ನಿವಾರಣೆ, ವಿಧಿ 19 ವಾಕ್ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆ, ವಿಧಿ 21 ಶಿಕ್ಷಣ ಹಕ್ಕು, ವಿಧಿ 24 ಬಾಲ ಕಾರ್ಮಿಕ ಪದ್ಧತಿಯ ವಿಚಾರಣೆ, ವಿಧಿ 25 ಧರ್ಮವನ್ನು ಮುಕ್ತವಾಗಿ ಬೋಧಿಸುವ ಅನುಷ್ಠಾನಗೊಳಿಸುವ ಮತ್ತು ಪ್ರಚಾರ ಮಾಡಿಸುವ ಹಕ್ಕು, ವಿಧಿ 26 ಧಾರ್ಮಿಕ ಆಚರಣೆ ನಡೆಸಿಕೊಂಡು ಬರುವ ಸ್ವಾತಂತ್ರ್ಯದ ಹಕ್ಕು, ವಿಧಿ 28 ಕೆಲವು ಶಿಕ್ಷಣ ಸಂಸ್ಥೆಗಳ ಧಾರ್ಮಿಕ ಆಚರಣೆ ನಡೆಸುವ ಬಗ್ಗೆ ಹಕ್ಕು, ವಿಧಿ 20 ಶೈಕ್ಷಣಿಕ ಸಂಸ್ಥೆಗಳ ಸಮಾನ ಅವಕಾಶ, ವಿಧಿ 30 ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವ ಮತ್ತು ಅವುಗಳನ್ನು ನಿರ್ಮಿಸಿಕೊಂಡು ಹೋಗುವ ಹಕ್ಕು, ವಿಧಿ 41 ಮಕ್ಕಳ ಶಿಕ್ಷಣವನ್ನು ಪಡೆಯಲಿಕ್ಕೆ ಹಕ್ಕು ಅಡಗಿದೆ. ವಿಧಿ 46 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಾಗಿದೆ. ವಿಧಿ 337 ಆಂಗ್ಲೋ ಇಂಡಿಯನ್ ಸಮುದಾಯದವರಿಗಾಗಿದೆ. ವಿಧಿ 350 ದೂರು ಕುರಿತು ಮನವಿ ಸಲ್ಲಿಸಲು ಬಳಕೆ ಮಾಡುವ ಭಾಷೆಯಾಗಿದೆ. ವಿಧಿ 350 ಪ್ರಾಥಮಿಕ ಹಂತದಲ್ಲಿ ಮಗುವಿನ ಮಾತೃಭಾಷೆ ಮೂಲಕ ಶಿಕ್ಷಣ ನೀಡಬೇಕೆಂದು ತಿಳಿಸಿದೆ. 350 ಭಾಷಾ ಅಲ್ಪಸಂಖ್ಯಾತರಿಗೆ ವಿಶೇಷ ಅಧಿಕಾರಿಯ ನೇಮಕ ಮಾಡಲಿಕ್ಕೆ ಇದು ಹೊಂದಿದೆ. 350